ವೀಕ್ಷಕರೇ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಟೆಕ್ ನ್ಯೂಸ್. ಇವತ್ತು ಏನೇನು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದೆ ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡ್ರಿ. ಸೊ ನಿನ್ನೆ ಬೇರೆ ಟೆಕ್ ನ್ಯೂಸ್ ಹೇಳಿದ್ದೆ, ನೋಡ್ಬೋದು ನೀವು. ಸೊ ಮೇಲ್ಗಡೆ ಕಾರ್ಡ್ಸ್ ಎಲ್ಲ ಹಾಕಿರ್ತೀನಿ. ಹಾಗೆ ಅಟ್ ದ ಎಂಡ್ ಆಫ್ ದಿ ವಿಡಿಯೋ ನೀವು ಹೋದ್ರೆ 2 ಕಾರ್ಡ್ಸ್ ನಿಮಗೆ ಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಮೊಬೈಲ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ನೋಡ್ಬೋದು ನನ್ನ ಚಾನಲಲ್ಲಿ. ಸಪೋಸ್ ನೀವು ಹೊಸದಾಗಿದ್ರೆ ನನ್ನ ಚಾನಲ್ಗೆ. ಸೊ ಹಾಗೆ ಬೈಯಿಂಗ್ ಗೈಡ್ ಕೂಡ ತುಂಬಷ್ಟು ಮಾಡಿದ್ದೀನಿ, ನೀವು ನೋಡ್ಬೋದು. ಇಂಟ್ರೆಸ್ಟಿಂಗ್ ಅಂಡ್ ಯೂಸ್ಫುಲ್ ಇನ್ಫಾರ್ಮೇಟಿವ್ ಕೂಡ ಇದೆ ನಿಮಗೆ. ಸೊ ಮೊದಲನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ OS 3.0 ಓಪನ್ ಬೆಟಾ ಬಿಡುಗಡೆ ಆಗಿದೆ, ರಿಲೀಸ್ ಆಗಿದೆ. ಸ್ಪೆಷಲಿ ಫಾರ್ ದ ನಥಿಂಗ್ ಫೋನ್ 2A+. ಯಾಕಂದ್ರೆ ನಥಿಂಗ್ ಫೋನ್ 2ಗೆ ಆಲ್ರೆಡಿ ಅಕ್ಟೋಬರ್ ಅಲ್ಲಿ ನಿಮಗೆ ಅಪ್ಡೇಟ್ ಬಂದಿತ್ತು. ಸ್ಪೆಷಲಿ 2A+ ಗೆ ತುಂಬಷ್ಟು ಇಂಪ್ರೂವ್ಮೆಂಟ್ಸ್ ಇದೆ ನಥಿಂಗ್ OS 3.0 ಅಲ್ಲಿ. ಆಂಡ್ರಾಯ್ಡ್ 15 ಕೂಡ ಆಲ್ರೆಡಿ ಬಂದಿದೆ. ಒಂದು ಲೇಟೆಸ್ಟ್ ಅಂಡ್ ಗ್ರೇಟೆಸ್ಟ್ ಅಪ್ಡೇಟ್ ಅಂತೀನಿ ಫಾರ್ ನಥಿಂಗ್ ಫೋನ್ ಯೂಸರ್ಸ್. ಸೊ ನೀವೇನಾದ್ರೂ ನಥಿಂಗ್ ಫೋನ್ ಯೂಸ್ ಮಾಡ್ತಾ ಇದ್ರೆ ಇದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಜಸ್ಟ್ ಫೋನ್ ನ ಸೆಟ್ಟಿಂಗ್ಸ್ ಗೆ ಹೋಗ್ರಿ, ಅಲ್ಲಿ ಸಿಸ್ಟಮ್ ಗೆ ಹೋಗಿ ನಿಮಗೆ ಅಲ್ಲಿ ಅಪ್ಡೇಟ್ ನ್ಯೂ ವರ್ಷನ್ ಅಂತ ಸಿಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ, ಅದನ್ನ ಕ್ಲಿಕ್ ಮಾಡ್ಕೊಂಡು APK ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಮಾಡ್ಕೊಂಡಿದ್ದ ಲಿಂಕ್ ಆಗುತ್ತೆ, ಯಾಕಂದ್ರೆ ಫೈಂಡ್ ನ್ಯೂ ವರ್ಷನ್ ಅಂದಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಅದು ತಗೊಂಡು ಇನ್ಸ್ಟಾಲ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಥಿಂಗ್ ಫೋನ್ ಇಂದು ನಥಿಂಗ್ OS 3.0 ಲೇಟೆಸ್ಟ್ ಅಪ್ಡೇಟ್. ಡೆಫಿನೆಟ್ ಆಗಿ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಟ್ರೈ ಮಾಡಬಹುದು. ಇದು ಮೊದಲನೇ ನ್ಯೂಸ್ ಆಯ್ತು. ಸೊ ಎರಡನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಟ್ರಯಲ್ಸ್. ಎಸ್, ಇನ್ಸ್ಟಾಗ್ರಾಮ್ ಲೇಟೆಸ್ಟ್ ಫೀಚರ್ ಬಿಟ್ಟಿದೆ. ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ಅಂತೀನಿ, ವೆರಿ ಯೂಸ್ಫುಲ್ ಕೂಡ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಇನ್ಫ್ಲೂಯೆನ್ಸರ್ ಆಗ್ಬೇಕಂತ ಇದ್ರಿ, ಅಥವಾ ಇನ್ಸ್ಟಾಗ್ರಾಮ್ ನೀವು ಹೊಸದಾಗಿ ಟ್ರೈ ಮಾಡ್ಬೇಕಂತ ಇದ್ರಿ, ನೀವು ಆಲ್ರೆಡಿ ಕ್ರಿಯೇಟರ್ ಇದ್ದೀರಾ ಅಥವಾ ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ರೆ ಕೂಡ ನಿಮಗೆ ಈ ಫೀಚರ್ ಅವೈಲೇಬಲ್ ಆಗುತ್ತೆ ಈಗ ಇನ್ ಮುಂದೆ. ಏನಂದ್ರೆ ಟ್ರಯಲ್ಸ್ ಅಂತ. ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಹೇಗೆ ಅಪ್ಲೋಡ್ ಮಾಡ್ತೀರಾ ಅದೇ ತರ ಅಪ್ಲೋಡ್ ಮಾಡ್ತಾ ಹೋಗೋದು ಪ್ರಾಸೆಸ್. ಲಾಸ್ಟ್ ಗೆ ಅಪ್ಲೋಡ್ ಮಾಡ್ಬೇಕಾದ್ರೆ ಅಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಸ್ವಿಚ್ ತರ. ಸೊ ಅದನ್ನ ಟಾಗಲ್ ಮಾಡಿದ್ರೆ, ಆನ್ ಮಾಡಿದ್ರೆ ಟ್ರಯಲ್ ಆನ್ ಆಗುತ್ತೆ. ಸ್ವಿಚ್ ಟ್ರಯಲ್ಸ್ ಅಂತಾನೆ ನಿಮಗೆ ಬರುತ್ತೆ. ಸೊ ಅದನ್ನ ಆನ್ ಮಾಡಿದ್ರೆ ಏನಾಗುತ್ತೆ, 72 hours ಅಂದ್ರೆ 3 ದಿನ ಅದು ಟ್ರಯಲ್ಸ್ ಅಲ್ಲಿ ಇರುತ್ತೆ. ಸೊ ಇದು ಟ್ರಯಲ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಬೇಸಿಕಲಿ ನಿಮ್ಮ ಫಾಲೋವರ್ಸ್ ಯಾರಿದ್ದಾರೆ ಅದನ್ನ ಬಿಟ್ಟು ಜನರಲ್ ಆಗಿ ಇನ್ಸ್ಟಾಗ್ರಾಮ್ ಗೆ ಅದನ್ನ ತಲುಪಿಸುತ್ತೆ. ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ತೀರಾ, ಯಾರೋ ಅನ್ನೋನ್ ಪರ್ಸನ್, ಸೊ ಅಲ್ಲಿ ಲೈಕ್ ಎಕ್ಸ್ಪ್ಲೋರ್ ಪೇಜ್ ಅಲ್ಲಿ ಕೂಡ ಇರ್ಬೋದು ಟ್ರೆಂಡಿಂಗ್ ಆದ್ರೆ. ಸೊ ಅದಕ್ಕಿಂತ ಮುಂಚೆ ಔಟ್ ಆಫ್ ಯುವರ್ ಫಾಲೋವರ್ಸ್ ಯಾರಿದ್ದಾರೆ ಆಡಿಯನ್ಸ್ ತಲುಪಿಸುತ್ತೆ. ಸಪೋಸ್ ನಿಮ್ ರೀಲ್ಸ್ ಏನಾದ್ರು ಇಷ್ಟ ಮಾಡಿದ್ರು, ತುಂಬಾ ಲೈಕ್ಸ್ ಬಂತು, ಕಾಮೆಂಟ್ಸ್ ಬಂತು, ಇದ್ರ ಫಾಲೋವರ್ಸ್ ಬಂತಂದ್ರೆ ನೀವು ಅದನ್ನ ಆಮೇಲೆ ಡಿಸೈಡ್ ಮಾಡಿ ಶೇರ್ ಮಾಡಬಹುದು ನಿಮ್ ಫಾಲೋವರ್ಸ್ ಜೊತೆಗೆ. ಸಪೋಸ್ ನಿಮ್ ಫಾಲೋವರ್ಸ್ ಜೊತೆಗೆ ಶೇರ್ ಮಾಡೋದು ಬೇಡಪ್ಪ ಅಂದ್ರೆ ಅದನ್ನ ಕೂಡ ನೀವು ಆಫ್ ಮಾಡಿ ಹಾಗೆ ತರ ಇಟ್ಕೋಬಹುದು ಸ್ವಿಚ್. ಅದರ್ವೈಸ್ ಮ್ಯಾನುವಲ್ ಆಗಿ ಕೂಡ ನೀವು ಆಫ್ಟರ್ 72 hours ಅದನ್ನ ಶೇರ್ ಮಾಡಬಹುದು. ಅಂದ್ರೆ 3 ದಿನ ಒಳಗಡೆನೆ ನಿಮಗೆ ಮೆಟ್ರಿಕ್ಸ್ ಸಿಗುತ್ತೆ. ಸ್ಪೆಷಲಿ ಐ ಥಿಂಕ್ 24 hours ಒಳಗಡೆ ಇರಬೇಕು. ಸೊ ಏನೇ ರೀಲ್ಸ್ ಅಪ್ಲೋಡ್ ಮಾಡಿರ್ತೀರಾ ಅದ್ರ ಇನ್ಫಾರ್ಮೇಶನ್, ಅಂದ್ರೆ ಎಷ್ಟು ಜನರಿಗೆ ತಲುಪಿಸೈತಿ, ಆಮೇಲೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಯಾವ ತರ ಇನ್ಸೈಟ್ಸ್ ಇದ್ರ ಬಗ್ಗೆ ಇದೆ ಅನ್ನೋದು ನಿಮಗೆ ಡೀಟೇಲ್ ಆಗಿ ಕೊಡುತ್ತೆ. ಅದ್ರ ಬೇಸಿಸ್ ಮೇಲೆ ನಾ ಇದು ರೀಲ್ಸ್ ಹಾಕಿದ್ ವರ್ಕ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿದೆ, ಎಲ್ಲರೂ ಲೈಕ್ ಮಾಡ್ತಾ ಇದ್ರೆ ಇದನ್ನ ನಮ್ಮ ಫಾಲೋವರ್ಸ್ ಕೂಡ ಶೇರ್ ಮಾಡ್ತೀನಿ ಅಂತ ನೀವು ಶೇರ್ ಮಾಡ್ಕೋಬಹುದು. ಸೊ ಕೆಲವೊಂದು ರೀಲ್ಸ್ ಕೆಲವೊಬ್ರು ಏನ್ ಮಾಡ್ತಾರೆ, ನಮ್ಮ ಫಾಲೋವರ್ಸ್ ಗೆ ಗೊತ್ತಿರೋರು ಇರ್ತಾರೆ, ಸೊ ಫಾಲೋವರ್ಸ್ ಬೇಡ, ಔಟ್ ಆಫ್ ದಿ ಫಾಲೋವರ್ಸ್ ಎಲ್ಲರಿಗೂ ರೀಲ್ಸ್ ಹೋಗ್ಲಿ ಇದು ಅಂತ ಶೇರ್ ಮಾಡ್ಕೊಳೋರು ಕೂಡ ಈ ತರ ಫೀಚರ್ ನ ಯೂಸ್ ಮಾಡಿ ಶೇರ್ ಮಾಡಬಹುದು. ಸೊ ನಿಮ್ ಫಾಲೋವರ್ಸ್ ನೋಟಿಫೈ ಆಗಲ್ಲ ಅಥವಾ ಸ್ಕ್ರೋಲ್ ಮಾಡ್ಬೇಕಾದ್ರೆ ಬರೋದಿಲ್ಲ, ನಿಮ್ ಫಾಲೋವರ್ಸ್ ಬಿಟ್ಟು ಬೇರೆ ಯಾರು ಜನರಲ್ ಆಡಿಯನ್ಸ್ ಇರ್ತಾರೆ, ಸೊ ಅವರಿಗೆ ಅದು ರೀಚ್ ಆಗುತ್ತೆ. ಈ ತರ ಒಂದು ಇನ್ಸ್ಟಾಗ್ರಾಮ್ ಟ್ರಯಲ್ಸ್ ಅಂತ ಫೀಚರ್ ಬಿಟ್ಟಿದ್ದಾರೆ. ಎರಡನೇ ಟೆಕ್ ನ್ಯೂಸ್ ಆಯ್ತು. ಮೂರನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೋಟರೋಲಾ ಅವರು G15 ಫೋನ್ ರಿಲೀಸ್ ಮಾಡ್ತಾ ಇದ್ದಾರೆ. ಬಡ್ಜೆಟ್ ಫೋನ್, ಒಂದು 10,000 ರೂಪಾಯಿ ಒಳಗಡೆ ಒಳ್ಳೆ ಫೋನ್ ನೋಡ್ತಾ ಇದ್ದೀರಾ ಅಂದ್ರೆ ಇದು ಫೋನ್ ಕನ್ಸಿಡರ್ ಮಾಡಬಹುದು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನನ್ಸುತ್ತೆ ನನಗೆ ಅಂದ್ರೆ ಪ್ರೊಸೆಸರ್ ಏನ್ ಚಾಯ್ಸ್ ಮಾಡಿದ್ದಾರೆ ಕಂಪೇರ್ ಟು ಪೋಕೋ ಫೋನ್ಸ್ ಎಲ್ಲ ಅಷ್ಟು ಕಾಂಪಿಟೇಟಿವ್ ಆಗಿ ಕೊಡ್ತಾ ಇಲ್ಲ. Helio G81 ಚಾಯ್ಸ್ ಮಾಡಿದ್ದಾರೆ. ಸಪೋಸ್ 85, 89 ಈ ತರ ಇಂಪ್ರೂವ್ಡ್ ವರ್ಷನ್ಸ್, ಇಂಪ್ರೂವ್ಡ್ ಚಿಪ್ ಸೆಟ್ಸ್ ನ ಇವ್ರು ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಇದು ಒಂದು ಕನ್ಸಿಡರೇಬಲ್ ಚಾಯ್ಸ್ ಅಂತಿದೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 6.72 inches ಫುಲ್ HD ಪ್ಲಸ್ ಸ್ಕ್ರೀನ್ ಸಿಗ್ತಾ ಇದೆ. ಅದ್ರ ಜೊತೆಗೆ 18 watts ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ. IP54 ರೇಟಿಂಗ್ ಇದೆ. ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 3.5mm ಹೆಡ್ಫೋನ್ ಜಾಕ್ ಕೂಡ ಇದೆ. 50 ಮೆಗಾಪಿಕ್ಸೆಲ್ f1.8 ಅಪರ್ಚರ್ ಇರುವಂತ ಕ್ಯಾಮ್ರಾ ಹಾಕಿದ್ದಾರೆ, ಒಳ್ಳೆ ಕ್ಯಾಮ್ರಾ ಹಾಕಿದ್ದಾರೆ. ಅಲಾಂಗ್ ವಿತ್ ದಟ್ ಡೆಪ್ತ್ ಸೆನ್ಸರ್ ಇದೆ. ಆಮೇಲೆ 8 ಮೆಗಾಪಿಕ್ಸೆಲ್ ಸೆಲ್ಫಿಗೆ ಕೊಟ್ಟಿದ್ದಾರೆ. ಸೊ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅನ್ಬೋದು ಇಷ್ಟು ಪ್ರೈಸ್ ರೇಂಜ್ ಅಲ್ಲಿ. ಐ ಥಿಂಕ್ ಅಲಾಂಗ್ ವಿತ್ ದಟ್ ಹೆಲೋ ಯೂಸರ್ ಇಂಟರ್ಫೇಸ್ ಇಂಟು ನಿಮಗೆ AI ಫೀಚರ್ಸ್ ಕೂಡ ಸಿಗುತ್ತೆ ಇದರಲ್ಲಿ. ಸೊ ಹಾಗಾಗಿ ಒಂದು ಒಳ್ಳೆ ಚಾಯ್ಸ್ ಅಂತೀನಿ. 10,000 ರೂಪೀಸ್ ಒಳಗೆ ನೋಡ್ತಾ ಇದ್ರೆ ವೇಟ್ ಮಾಡ್ರಿ, ಮೋಟೋ G15 ಬೇಗನೆ ಬಿಡುಗಡೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋ ಕಡೆಯಿಂದ. ಸೊ ವಿವೋ ಫೋನ್ಸ್ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು, ಒಪ್ಪೋ, ವಿವೋ, ಇದು OnePlus ಇರ್ಬೋದು ಅಥವಾ IQ00 ಇರ್ಬೋದು. ಸೊ ಇವರೆಲ್ಲ ಒಂದೇ ಬ್ರ್ಯಾಂಡ್, BBK ಎಲೆಕ್ಟ್ರಾನಿಕ್ಸ್ ಅವ್ರದ್ದು ಎಲ್ಲ ಸಬ್ ಬ್ರ್ಯಾಂಡ್ಸ್ ಅಂತಾನೆ ಇವ್ರು ಕನ್ಸಿಡರ್ ಮಾಡಬಹುದು. ಬಟ್ ಈ ಬ್ರ್ಯಾಂಡ್ಸ್ ಗೆ ಇನ್ನೂ ಸಬ್ ಬ್ರ್ಯಾಂಡ್ ಬೇರೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ವಿವೋ ಅದವ್ರು ಏನ್ ಮಾಡ್ತಾ ಇದ್ದಾರೆ, ವಿವೋದು ಸಬ್ ಬ್ರ್ಯಾಂಡ್ ಬರ್ತಾ ಇದೆ ಅಂತ ಒಂದು ನ್ಯೂಸ್ ಸ್ಪೆಕ್ಯುಲೇಷನ್ ಇದೆ. ಸೊ ಏನಪ್ಪಾ ಅಂದ್ರೆ ಜೋವಿ ಅಂತ. ಸೊ ಜೋವಿ ಅಂತ ಹೆಸರು ಕೇಳಿದ ತಕ್ಷಣ ನಿಮಗೆ ಐ ಥಿಂಕ್ ಆಲ್ರೆಡಿ ಎಲ್ಲೋ ನೋಡಿನಲ್ಲ, ಎಲ್ಲೋ ಕೇಳಿನಲ್ಲ ಅಂತ. ಜೋವಿ ಅನ್ನೋದು ಆಲ್ರೆಡಿ ವಿವೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಟ್ರಿ ಅಥವಾ ಇಂಟೆಲಿಜೆಂಟ್ ಆಗಿ ಅದು ಕೆಲಸ ಮಾಡ್ತಿತ್ತು. ಎಷ್ಟೋ ಫೀಚರ್ಸ್ ಗೆ, ಎಷ್ಟೋ ಇದಕ್ಕೆ ನೀವು ಅದನ್ನೇ ಬಳಸ್ತಾ ಇದ್ರಿ. ಸೊ ಜೋವಿ ಅನ್ನೋದು ಒಂದು ಅಸಿಸ್ಟೆಂಟ್ ವಿವೋದಲ್ಲೇ ಸಾಫ್ಟ್ವೇರ್ ಅಲ್ಲೇ ನೀವು ಯೂಸ್ ಮಾಡ್ತಾ ಇದ್ರಿ ಮೊಬೈಲ್ ಅಲ್ಲಿ ಇಷ್ಟು ದಿನ. ಬಟ್ ಅದನ್ನೇ ಹೆಸರು ಇಟ್ಕೊಂಡು ಈಗ ಜೋವಿ ಅಂತಾನೆ ಫೋನ್ಸ್ ಈಗ ಬಿಡುಗಡೆ ಮಾಡಲಿದ್ದಾರೆ. ಟೆಸ್ಟಿಂಗ್ ಅಲ್ಲೆಲ್ಲ ಹೆಸರು ಕಂಡು ಬಂದಿದೆ, ಹಾಗಾಗಿನೇ ಇದು ಹೊರಗಡೆ ನ್ಯೂಸ್ ಬಂದಿದೆ. ಸೊ ಜೋವಿ 50 ಅಂತ ಈ ತರ ಫೋನ್ಸ್ ನೀವು ಮುಂದ್ಗಡೆ ನೋಡಬಹುದು. ಈಗ ವಿವೋ V50 ಅಂತ, ವಿವೋ V40 ಅಂತ ಹೇಗೆ ನೋಡ್ತಾ ಇದೀವಿ. ಸೊ ಅದೇ ತರ ಜೋವಿ V50, ಜೋವಿ V40. ಸೊ ಈ ತರ ಮುಂದೆ ನಿಮಗೆ ಜೋವಿ ಅನ್ನೋ ಫೋನ್ಸ್ ಕೂಡ ನೋಡ್ಲಿಕ್ಕೆ ಸಿಗಲಿದೆ. ಸೊ ಒಪ್ಪೋ ಆಯ್ತು, ವಿವೋ ಆಯ್ತು, IQ00 ಅಂತೂ ತುಂಬಾಷ್ಟು ಕಾಂಪಿಟೇಟಿವ್ ಪ್ರೈಸಿಂಗ್ ಗೆ ಒಳ್ಳೆ ಒಳ್ಳೆ ಫೋನ್ಸ್ ಕೊಡ್ತಾ ಇದ್ರೆ
ಮಾಡಿದ್ದಾರೆ ಎಕ್ಸಲೆಂಟ್ ಚಿಪ್ ಸೆಟ್ಸ್ ಹಾಕಿ. ಬಟ್ IQ00 ಇನ್ನು ಸಾಕಾಗ್ಲಿಲ್ಲ ಅವರಿಗೆ. ಸೊ ವಿವೋದೇ ಇನ್ನೊಂದು ಬ್ರ್ಯಾಂಡ್ ಓಪನ್ ಮಾಡ್ತಾ ಇದ್ದಾರೆ, ಜೋವಿ ಅಂತ. ಸೊ ನೆಕ್ಸ್ಟ್ ಐ ಥಿಂಕ್ ವಿತ್ ಇನ್ 6 months ಇದು ಜೋವಿ ಬ್ರ್ಯಾಂಡ್ ಫೋನ್ಸ್ ಕೂಡ ತುಂಬಷ್ಟು ಮಾರ್ಕೆಟ್ ಅಲ್ಲಿ ಬರಬಹುದು. ಸೊ ಇದೊಂದು ಲೇಟೆಸ್ಟ್ ನ್ಯೂಸ್. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 9a ಇದನ್ನು ಕೂಡ ಐ ಥಿಂಕ್ 2 ರಿಂದ 3 ತಿಂಗಳಲ್ಲಿ ಲಾಂಚ್ ಮಾಡಲಿದ್ದಾರೆ ಗೂಗಲ್ ಪಿಕ್ಸೆಲ್ 9a. ಸೊ ಅಗೇನ್ ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಏನಿತ್ತಲ್ಲ, ಸೊ ಅದರದ್ದೇ ಒಂದು ಸ್ಟ್ಯಾಂಡರ್ಡೈಸೇಷನ್ ಇದು ಮಿಡ್ ರೇಂಜ್ ಫೋನ್ ಆಗಲಿದೆ. ಐ ಥಿಂಕ್ ಅರೌಂಡ್ 40,000 rupees ಪ್ರೈಸಿಂಗ್ ಇರಬಹುದು ಇದ್ರದ್ದು. ಸೊ ಇದರಲ್ಲಿ ನಿಮಗೆ Tensor G4 ಚಿಪ್ ಸೆಟ್ ನೋಡ್ಲಿಕ್ಕೆ ಸಿಗುತ್ತೆ, ವಿಚ್ ಇಸ್ ಅಗೇನ್ ಇನ್ ದ ಪಿಕ್ಸೆಲ್ 9 ಸೀರೀಸ್ ಫೋನ್ಸ್. 8GB LPDDR5X RAM ಇಲ್ಲಿ ಯೂಸ್ ಮಾಡಿದ್ದಾರೆ. ಹಾಗೆ 128GB 256GB ಸ್ಟೋರೇಜ್ ವೇರಿಯಂಟ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಸ್ಕ್ರೀನ್ ಬಂದ್ಬಿಟ್ಟು 6.285 inches ಯೂಸ್ ಮಾಡಿದ್ದಾರೆ. 120Hz ರಿಫ್ರೆಶ್ ರೇಟ್ ಇದೆ. ಹಾಗೆ 2700 nits ಆಫ್ ಬ್ರೈಟ್ನೆಸ್ ಸಿಗುತ್ತೆ ನಿಮಗೆ. ಗೊರಿಲ್ಲಾ ಗ್ಲಾಸ್ 3 ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸ್ವಲ್ಪ ಸ್ಟ್ರೆಂತ್ ಜಾಸ್ತಿನೇ ಇರುತ್ತೆ. ಬಟ್ ಅಗೇನ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಇಲ್ಲಿ ತುಂಬಷ್ಟು ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿದೆ. ಬಟ್ ಇವ್ರು ಗೊರಿಲ್ಲಾ ಗ್ಲಾಸ್ 3 ಅಲ್ಲೇ ಇದ್ದಾರೆ ಇನ್ನು. ಸೊ ಕಾಂಪ್ಯಾಕ್ಟ್ ಫೋನ್ ಅನ್ಬಹುದು, ಯಾಕಂದ್ರೆ ಸ್ಕ್ರೀನ್ ಸೈಜ್ ಬಂದ್ಬಿಟ್ಟು 6.285 inches ಇದೆ ಅಲ್ವಾ. ಸೊ ಕಂಪೇರ್ ಟು ಅದರ್ ಫೋನ್ಸ್ ಎಲ್ಲ ಇದು 9a ಇರೋದ್ರಿಂದ ಸ್ವಲ್ಪ ಕಾಂಪ್ಯಾಕ್ಟ್ ಫೋನ್ ಯೂಸ್ ಮಾಡಿದ್ದಾರೆ, ಜಸ್ಟ್ ಲೈಕ್ S25 ಅಥವಾ S24 ಅನ್ರಿ. ಸೊ ಅದನ್ನ ಬಿಟ್ಟರೆ ಕ್ಯಾಮ್ರಾ ಸೆಟಪ್ ಅಲ್ಲಿ 48 ಮೆಗಾಪಿಕ್ಸೆಲ್ ಇಂದು f1.7 ಸ್ಯಾಮ್ಸಂಗ್ ಇಂದು ಐಸೋಸೆಲ್ ಐ ಥಿಂಕ್ G8 ಸೆನ್ಸರ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸೆಟಪ್ ಕೂಡ ಇದೆ. ಸೋನಿ ಸೆನ್ಸರ್ ಯೂಸ್ ಮಾಡಿದ್ದಾರೆ, IMX ಸೆನ್ಸರ್. ಸೊ ಇಲ್ಲಿ ಬಂದ್ಬಿಟ್ಟು 13 ಮೆಗಾಪಿಕ್ಸೆಲ್ f2.2 ಅಪರ್ಚರ್ ಇರುವಂತ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. ಸೊ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ. ಹಾಗೆ ಸೆಲ್ಫಿ ಕೂಡ ಐ ಥಿಂಕ್ 13 ಮೆಗಾಪಿಕ್ಸೆಲ್ ಇಂದು ಸೇಮ್ f2.2 ಅಪರ್ಚರ್ ಇರುವಂತ ಸೋನಿ ಸೆನ್ಸರ್ ಇರುವಂತ ಕ್ಯಾಮ್ರಾ ಸೆಟಪ್ ನಿಮಗೆ ಸೆಲ್ಫಿಯಲ್ಲಿ ಕೂಡ ನೋಡ್ಲಿಕ್ಕೆ ಸಿಗಲಿದೆ. ಸೊ ಯೂಶಲಿ ಪಿಕ್ಸೆಲ್ ಫೋನ್ಸ್ ಫೇಮಸ್ ಇರೋದೇ ಒಳ್ಳೆ ಕ್ಯಾಮ್ರಾ ಪ್ರೊಸೆಸಿಂಗ್ ಅಲ್ಲಿ, ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ. ಸೊ ಇಲ್ಲಿ ಕ್ಯಾಮ್ರಾ ಯೂನಿಟ್ಸ್ ಕೂಡ ತುಂಬಾ ಒಳ್ಳೆಯದೇ ನೋಡ್ಲಿಕ್ಕೆ ಸಿಗಲಿದೆ ನಿಮಗೆ. ಸೊ ಅದ್ರ ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಈಗ ಜಸ್ಟ್ 23 ವ್ಯಾಟ್ಸ್ ಇದೆ, ಆಡ್ ನಂಬರ್ ಯೂಸ್ ಮಾಡಿದ್ದಾರೆ. 23 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇದೆ. 5100 mAh ಬ್ಯಾಟರಿ ಇದೆ. ಸೊ ಕಂಪೇರ್ ಟು ದ ಪ್ರೀವಿಯಸ್ ಪಿಕ್ಸೆಲ್ 8a ಇರಬಹುದು ಅಥವಾ ಪ್ರೀವಿಯಸ್ ಫೋನ್ಸ್ ನೋಡಿದ್ರೆ ನೀವು ಇಲ್ಲಿ ಲೈಟ್ ವೇಟ್ ಇದೆ, ಆಮೇಲೆ ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ವಿಡ್ತ್ ಜಾಸ್ತಿ ಇದೆ. ಅದ್ರ ಜೊತೆಗೆ ವೇಟ್ ಕಡಿಮೆ ಇದೆ ಆಸ್ ಕಂಪೇರ್ ಟು ಪ್ರೀವಿಯಸ್ ಫೋನ್. ಸೊ ಹಾಗಾಗಿ ಒಂದು ಇಂಟ್ರೆಸ್ಟಿಂಗ್ ಡಿಸೈನ್ ಅಂತ ಕೂಡ ನಾವು ಅನ್ಬಹುದು. ಸೊ ಪಿಕ್ಸೆಲ್ 9a ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಫೋನ್ ಅನ್ಬಹುದು ಇನ್ ದ ಮಿಡ್ ರೇಂಜ್ ಸೆಗ್ಮೆಂಟ್. ಸೊ ಇದು ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಇದು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಅನಿಸ್ತು, ಹಾಗಾಗಿ ನಿಮಗೆ ವೆರಿ ಕ್ವಿಕ್ ಆಗಿ ಅಪ್ಡೇಟ್ ಮಾಡಿದೆ ಲೇಟೆಸ್ಟ್ ನ್ಯೂಸ್ ಅದು. ಸೊ ಹೋಪ್ಫುಲಿ ಸಮ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೋತೀನಿ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹಿಟ್ ದಟ್ ಲೈಕ್ ಬಟನ್. ಇವತ್ತು ಇಷ್ಟೇ ಟೆಕ್ ನ್ಯೂಸ್. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡ್ರಿ. ಸೊ ದಟ್ಸ್ ಇಟ್ ಇನ್ ದಿಸ್ ವಿಡಿಯೋ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್. ಬೈ ಬಾಯ್.